Hi fam, welcome back to our YouTube channel. ಸೊ ಈ ವಿಡಿಯೋ ಏನಕ್ಕೋಸ್ಕರ, ಸೊ ನೀವು ಥಂಬ್ನೇಲ್ಸ್ ಅಲ್ಲಿ ನೋಡಿರ್ತೀರಾ ಏನು ಅಂತ. ಎಸ್, ನಮ್ಮ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದೀವಿ. ಏನು ಪೂಜೆ ಅಂತ ಕಂಟಿನ್ಯೂ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಮನೆಯಲ್ಲಿ ಹೊಸಲು ಪೂಜೆ ಮತ್ತು ಹೊಸಲು ಪೂಜೆ ಮಾಡಿದ್ರಿ. ಸೊ ಹೇಗೆ ಮಾಡಿದ್ರಿ ಅಂತ ನೋಡಿ. ಆಲ್ಸೋ ಒಂದು ಇನ್ಫಾರ್ಮೇಷನ್ ಶೇರ್ ಮಾಡಿದ್ದೀವಿ, ಅದನ್ನು ನೋಡಿ. ಸೊ ನಮ್ಮ ಅಕ್ಕ ಬಂದು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾಳೆ. ಈ ತೋರಣ ಎಲ್ಲ ನಾವು ಮಂತ್ರಾಲಯ ಅಲ್ಲ 3 ಸೊ ಈ ತೋರಣ ಎಲ್ಲ ನಾವು ಮಂತ್ರಾಲಯಲ್ಲಿ ತೊಗೊಂಡಿರೋದು. ಮೊನ್ನೆ ಹೋಗಿದ್ರಲ್ಲ ಅಲ್ಲಿ. ಬಟ್ ಇದು ಸ್ವಲ್ಪ ಎಕ್ಸ್ಪೆನ್ಸಿವೇ ಇತ್ತು. ಎಷ್ಟು ಕೊಟ್ರಿ ಮಮ್ಮಿ? 3 ಏನಲ್ಲ? ಹಾಂ. ಇದಕ್ಕೆ ಸೊ ನಾವು ಇದೆರಡಕ್ಕೂ ಸೇರಿ 1500 ಕೊಟ್ರಿ. ಸೊ ನೆಕ್ಸ್ಟ್ ನೀವು ಮಂತ್ರಾಲಯಕ್ಕೆ ಹೋದ್ರೆ ಪರ್ಚೇಸ್ ಮಾಡಿ, ಚೆನ್ನಾಗಿದೆ ಅಂತ ಅನ್ಸುತ್ತೆ. ಆ್ಯಂಡ್ ನಮ್ಮ ಅಕ್ಕ ರಂಗೋಲಿ ಬಗ್ಗೆ ಏನೋ ಹೇಳ್ತಾಳೆ. ಏನೋ ರಂಗೋಲಿ ಅದಲ್ಲ ಕಣೆ, ಇವಾಗೇನು ಹೇಳ್ತಾ ಇದ್ದಲ್ಲ ಮಮ್ಮಿಗೆ. ಅದು ಪೇಂಟ್ ಎಲ್ಲ ಉಪ್ಪಿಟ್ಟಿದೆ. ಹಾ ಕಣೆ, ಅದೇನೋ ಇಟ್ರೆ ಉಪ್ಪು ಹಾಕಿ ಹಾಕ್ಬೇಕು ಅಂತ. ಏನು ರಂಗೋಲಿ ಪುಡಿಗ? ರಂಗೋಲಿ ಪುಡಿ ಕಲ್ಲುಪ್ಪ, ಪುಡಿ ಉಪ್ಪ ಹಾಕ್ಬಿಟ್ಟು ಹಾಕಿದ್ರೆ ಏನು ಯಾರು ನಮ್ಮ ಮನೆಗೆ ಬರ್ತಾರಲ್ಲ ಕೆಟ್ಟದ್ದು ಮಾಡಬೇಕು ಅಂತ ಅವ್ರು ಬಂದ್ರೆ ಅದು ತಡೆಯುತ್ತೆ ಅಂತ. ಎಸ್, ನಮ್ಮ ಶಿರೀಕ್ಷಾ ರೆಡಿ. ಎಲ್ಲ ಚಿನ್ನಿ ಫ್ರಾಕ್ ತೋರ್ಸೋಣ ಬಾಯ್ಲಿ. ಹಿಂದೆ ತಿರ್ಗು ಮಮ್ಮ, ಹಿಂದೆ ತಿರ್ಗು, ಬ್ಯಾಕ್ ಸೈಡ್. ಓಹೋ, ಹೆಂಗದೆ ಗಾಯ್ಸ್ ಫ್ರಾಕು? ಕಾಮೆಂಟ್ ಮಾಡಿ. ನಮ್ಮ ಮಗು ನೋಡಿ ಎಲ್ಲೆಲ್ಲಿ ಬೊಟ್ಟಿಕ್ಕೋತಾಳೆ, ಇಲ್ಲೆಲ್ಲ ಬೊಟ್ಟಿಕ್ಕೋಬೋದಾ ನೀವೇ ಹೇಳಿ. ಎಲ್ಲಮ್ಮ ತಲೆ ಮೇಲೆತ್ತು. ಎಣ್ಣೆ ಸ್ನಾನ, ಮಗಿಗೆ ಎಣ್ಣೆ ಸ್ನಾನ. ಫ್ರಾಕ್ ಹೆಂಗಿದೆ ಶಿರೀಕ್ಷಾ? ಸೂಪರಾ? ಆರ್ ಕೊಡ್ಸಿದ್ದು? ನೀನೇ ಇಸ್ಕೊಬಿಟ್ಟ ನೋಡಪ್ಪ. ಇನ್ನೊಂದ್ಸತಿ ಹಿಂದೆ ತಿರುಗ್ಬಿಟ್ಟು ತೋರ್ಸು. ಹೆಂಗ್ ಸುತ್ತು? ಸುತ್ತು. ಸೂಪರಾ? ಸೊ ಏನು ಪೂಜೆ ಮಾಡಕ್ಕೆ ಹೋಗ್ತಾ ಇದ್ದೀವಿ ಅಂದರೆ, ನಾವು ಮುನೇಶ್ವರ ಪೂಜೆ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಎಸ್, ಉಗಾದಿ ಹಬ್ಬಕ್ಕೆ ಮುಂಚೆ ನಾವು ಪ್ರತಿ ವರ್ಷ ಇದು ಮುನೇಶ್ವರ ಪೂಜೆ ಮಾಡಿ ಆಮೇಲೆ ಉಗಾದಿ ಹಬ್ಬ ಮಾಡೋದು. ಯಾಕಂದರೆ ಇದು ನಮ್ಮ ತಾತ ಅಜ್ಜಿಯವರೆಲ್ಲ ಮಾಡ್ಕೊಂಡು ಬರ್ತಾ ಇದ್ದಿದ್ದು ಪೂಜೆ. ಇದು ನಮ್ಮ ಡ್ಯಾಡಿ ಸೈಡು. ಸೊ ನಾವು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಮ್ಮ ಡ್ಯಾಡಿ ಅವರ ಅಣ್ಣ ವೈಫ್ ಅಂದರೆ ನಮ್ಮ ದೊಡ್ಡಮ್ಮ ಎಲ್ಲ ಬಂದಿದ್ದಾರೆ. ಸೊ ತೋರಿಸ್ತೀನಿ. ಸೊ ದೇವಸ್ಥಾನದಲ್ಲಿ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ಸೊ ಈ ಥರ ರೆಡಿಯಾಗಿದ್ದೀವಿ. ನಾನು ನಮ್ಮ ಅಕ್ಕ ಟ್ವಿನ್ನಿಂಗ್, ನಾನು ಆಲ್ ಪರ್ಪಲ್. ಓಕೆ, ಚೆನ್ನಾಗಿದ್ದೀವ ಗೈಸ್? ಚೆನ್ನಾಗಿದ್ರೆ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಸೊ ರೈಲ್ವೆ ಗೇಟ್ ಎಂತಕ್ಕೆ ಅಂತ ಯೋಚನೆ ಮಾಡ್ತಿರ್ತೀರಾ. ಅವರೇ ನಮ್ಮ ಪಿಂಕ್ ಕಲರ್ ಸ್ಯಾರಿ ಇದ್ದಾರಲ್ಲ, ಅವ್ರು ನಮ್ಮಮ್ಮ. ಇನ್ನೊಂದು ಸ್ಲೋವಾಗಿ ಬರ್ತಿರೋದು ಬಂದು ನಮ್ಮ ದೊಡ್ಡಮ್ಮ. ಸೊ ಏನಕ್ಕೆ ರೈಲ್ವೆ ಗೇಟ್ ಅಂದರೆ ಆ ದೇವಸ್ಥಾನ ಇರೋದಿಲ್ಲ. ಸೊ ಇಲ್ಲೇನು ಅಂತ ದೊಡ್ಡ ಫೆಸಿಲಿಟಿ ಅಂತ ಏನೂ ಇಲ್ಲ, ಒಂದು ಚಿಕ್ಕ ದೇವಸ್ಥಾನ ಇದೆ. ಸೊ ಏನು ಮೇಂಟೇನು ಮಾಡಿಲ್ಲ. ಸೊ ನಾವು ಹಿಂಗೆ ರೈಲ್ವೆ ಗೇಟ್ ಮೇಲೆ ನಡ್ಕೊಂಡು ಹೋಗಬೇಕು ದೇವಸ್ಥಾನಕ್ಕೆ. ಸೊ ಬನ್ನಿ ದೇವಸ್ಥಾನ ತೋರಿಸ್ತೀನಿ. ಸೊ ನಾವು ಈ ಮರಕ್ಕೆ ಪೂಜೆ ಮಾಡೋದು, ಈ ಮರ ಮತ್ತು ಈ ತ್ರಿಶೂಲಕ್ಕೆ. ಸೊ ಆ್ಯಕ್ಚುಲಿ ಊರವರೆಲ್ಲ ಇಲ್ಲೇ ಬಂದು ಪೂಜೆ ಮಾಡೋದು. ಯಾರಾದರೂ ಬಂದು ಪೂಜೆ ಮಾಡಿದ್ದಿದ್ರೆ ಒಂಚೂರು ಕ್ಲೀನ್ ಮಾಡಿರ್ತಿದ್ರು. ಬಟ್ ನಾವೇ ಫಸ್ಟ್ ಅನ್ಸುತ್ತೆ. ಅದಕ್ಕೇ ನಾವು ಇವಾಗ ಫುಲ್ ಇಲ್ಲೆಲ್ಲ ಕ್ಲೀನ್ ಮಾಡಬೇಕು ಪೂಜೆ. ಬಟ್ ಕಾಡ್ ಥರ ಇದೆ. ಸೊ ನಾವು ಇಲ್ಲೇ ಪೂಜೆ ಮಾಡಬೇಕು. ನಮ್ಮ ಅಜ್ಜಿ ತಾತ ಇಲ್ಲೇ ಮಾಡ್ತಿದ್ದಿದ್ದು. ಸೊ ನಾವು ಅದನ್ನೇ ಮುಂದುವರಿಸ್ತಾ ಇದ್ದೀವಿ. ಎಸ್, ಸೊ ನಾವು ಕೋಳಿ ಎಲ್ಲ ಕಟ್ ಮಾಡಿ ದೇವರಿಗೆ ಇದು ಏನು ಒಪ್ಪಿಸಿ ಪೂಜೆ ಮಾಡೋದು. ಓಕೆ, ಬಾಬಾ ಭಯ ಬೀಳ್ತಾವಲ್ಲ ಶಿರೀಕ್ಷಾ. ಸೊ ಅಲ್ಲಿದ್ದಿದ್ದು ಎಲೆ ಎಲ್ಲ ನಾವು ಕ್ಲಿಯರ್ ಮಾಡಿ ಆಮೇಲೆ ನಾವು 7 ಕಲ್ಲಿಟ್ಟು ಪೂಜೆ ಮಾಡೋ ಅಂಥ ಪದ್ಧತಿ. ಸೊ ಮಮ್ಮಿ ಎಲ್ಲ ಕಲ್ಲನ್ನೆಲ್ಲ ತೊಳೆದು ನೀಟಾಗಿ ಸೊ ಅರೇಂಜ್ ಮಾಡಿ ಅರ್ಶಿನ ಕುಂಕುಮ ಇಡ್ತಿದ್ರು.
ಸೊ ನೀರು ಎಲ್ಲ ನಮ್ಮ ಮನೆಯಿಂದನೇ ತೊಗೊಂಡು ಹೋಗಿದ್ರಿ. ಆಲ್ಸೋ ಅದು ಪೂಜೆ ಸಾಮಾನು ಬಂದುಬಿಟ್ಟು ಗ್ರಂಥಿಗೆ ಅಂಗಡಿಯಲ್ಲಿ ಹೋಗ್ಬಿಟ್ಟು ಪಚ್ಚ ಸಾಮಾನು ಕೊಡಿ ಅಂದರೆ ಕೊಡ್ತಾರೆ. ಸೊ ಅದು ತೊಗೊಂಡು ನಾವು ಪೂಜೆ ಮಾಡ್ತಿದ್ರಿ. ಸೊ ಅರ್ಶಿನ ಕುಂಕುಮ ಎಲ್ಲ ಏನೂ ವಾಪಸ್ ಎತ್ಕೊಂಡು ಹೋಗಬಾರ್ದು, ಅದಕ್ಕೆ ಮಿಕ್ಕಿರೋ ಅರ್ಶಿನ ಕುಂಕುಮನೆಲ್ಲ ಅಲ್ಲೇ ಫುಲ್ ಹಾಕ್ಬಿಡ್ತಾರೆ. ಆಮೇಲೆ ಕಟ್ಟಿರೋ ಹೂವು ಇಡೋಕ್ಕಾಗಲ್ಲ ಕಲ್ಗಳಿಗೆ ಅಂದ್ಬಿಟ್ಟು ಬಿಡಿ ಹೂವು ತೊಗೊಂಡು ನಾವು ಎಲ್ಲ ಹೂವನ್ನಿಟ್ಟು ರೆಡಿ ಮಾಡ್ಕೋತಾ ಇದ್ರಿ. ಆಮೇಲೆ ಇದು ದಾರ ಕಲ್ಲು ಸುತ್ತಬೇಕು. ಸೊ ಆ್ಯಕ್ಚುಲಿ ಅಲ್ಲಿ ಮುಳ್ಳೆಲ್ಲ ಇರೋದ್ರಿಂದ ನಾವು ಚಪ್ಪಲಿ ಹಾಕ್ಕೊಂಡೇ ಮಾಡ್ತಿದ್ರಿ, ಯಾಕಂದರೆ ಅದು ಏನೋ ಮುಳ್ಳು ಹೇಳ್ತಾರೆ, ತುಂಬ ದೊಡ್ಡ ಮುಳ್ಳಿತ್ತು ಅಂತಲೇ ಹೇಳ್ಬೋದು, ಅದಕ್ಕೇ. ಆಮೇಲೆ ಈ ಥರ ಕಡಲೆಪುರಿ ಎಲ್ಲ ಹಾಕಬೇಕು. ಸೊ ಕಡಲೆಪುರಿ ಹಾಕಿದ್ರಿ. ಆಮೇಲೆ ನಾವು ಮೊಸರನ್ನ ಎಡೆ ಹಾಕೋ ಅಂಥ ಪದ್ಧತಿ. ಸೊ ಅದಕ್ಕೆ ಮೊಸರನ್ನ ಮೊಟ್ಟೆ ಎಲ್ಲ ಮನೆಯಿಂದನೇ ಮಾಡ್ಕೊಬಂದಿದ್ವಿ, ಬೇಯಿಸಿರೋ ಮೊಟ್ಟೆ. ಆಮೇಲೆ ಮೊಸರನ್ನ ಮೊಟ್ಟೆ ಎಲ್ಲ ಎಡೆ ಇಟ್ಟು ಸೊ ಫಸ್ಟು ನನ್ನ ದೊಡ್ಡಮ್ಮ ಪೂಜೆ ಮಾಡಿದ್ರು. ಪೂಜೆ ಮಾಡುವಾಗ ಚಪ್ಪಲಿ ತೆಗ್ದುಬಿಟ್ಟು ಮಾಡಿದ್ರು, ಬಿಕಾಸ್ ಅಲ್ಲಿ ಮುಳ್ಳಿರೋದ್ರಿಂದ ನಮ್ಗೆ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ, ಅದಕ್ಕೋಸ್ಕರನೇ. ಆಮೇಲೆ ನನ್ನ ದೊಡ್ಡಮ್ಮ ಆದಮೇಲೆ ಮಮ್ಮಿ ಮಾಡಿದ್ರು. ಸೊ ಒಬ್ಬೊಬ್ಬರೇ ಹೋಗಿ ಮಾಡಿದ್ರಿ, ಬಿಕಾಸ್ ಅಲ್ಲಿ ತುಂಬ ಚಿಕ್ಕದಿದೆ ಜಾಗ ಅನ್ನೋದಕ್ಕೆ. ಸೊ ಒಬ್ಬೊಬ್ಬರೇ ಮಾಡಿದ್ರಿ. ಆಮೇಲೆ ನಮ್ಮ ಅಕ್ಕ ಹೋದ್ಲು. ಸೊ ನಮ್ಮ ಅಕ್ಕ ಪೂಜೆ ಮುಗಿಸ್ಕೊಂಡು ಬಂದಳು. ಸೊ ನಾವು ಚಪ್ಪಲಿಗಳು ಹಾಕೋತಿದ್ರಿ, ಅದು ವಿಡಿಯೋ ಹೇಗೆ ಕ್ಯಾಪ್ಚರ್ ಆಯಿತು ಅಂತ ಗೊತ್ತಿಲ್ಲ. ಸೊ ಕೆಳಗಡೆನೆಲ್ಲ ಕ್ಯಾಪ್ಚರ್ ಆಗಿಬಿಟ್ಟಿದೆ. ಸೊ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಮಾಡಿ ಆಮೇಲೆ ನಮ್ಮ ಡ್ಯಾಡಿ ಹೋದರು. ಅಂದರೆ ನಮ್ಮ ಡ್ಯಾಡಿ ಕೋಳಿ ಹಿಡ್ಕೊಂಡಿದ್ರು ಅಂತ. ಸೊ ಲಾಸ್ಟಲ್ಲಿ ಹೋದರು ಪೂಜೆ ಮಾಡೋಕ್ಕೆ. ಸೊ ನಮ್ಮ ಡ್ಯಾಡಿ ಪೂಜೆ ಮುಗಿಸ್ಕೊಂಡು ಬಂದರು. ಪೂಜೆ ಎಲ್ಲ ಮಾಡಾದ್ಮೇಲೆ ತೆಂಗಿನಕಾಯಿ ಚಿಪ್ಪಲ್ಲೇ ಅರ್ಧ ತೆಂಗಿನಕಾಯಿ ಹೊಡೆದಿದ್ರಲ್ಲ, ಆ ಚಿಪ್ಪಲ್ಲೇ ನಾವು ಮಂಗಳಾರತಿ ಮಾಡಿದ್ರಿ. ಸೊ ಮಮ್ಮಿ ಮತ್ತು ದೊಡ್ಡಮ್ಮ ಇಬ್ಬರೇ ಮಾಡಿದ್ರು, ಯಾಕಂದರೆ ನಾವು ತಿರ್ಗಾ ಚಪ್ಪಲಿ ಬಿಚ್ಬಿಟ್ಟು ಹೋದ್ರೆ ಮುಳ್ಳು ಚುಚ್ಕೊಂಡು ಬಿಡುತ್ತೆ ಅಂತ ಭಯ. ಆಮೇಲೆ ಹೆಂಗೆ ಮುಳ್ಳು ಹಚ್ಚ ತೆಗಿಯೋದು ಅಂತ. ಸೊ ಅದಕ್ಕೇ ಮಮ್ಮಿ ಮತ್ತು ದೊಡ್ಡಮ್ಮ ಇಬ್ಬರೇ ಮಾಡಿದ್ರು. ಸೊ ನಾವು ಹೋಗಿ ಮುಕ್ಕೊಂಡ್ರಿ. ಆಮೇಲೆ ನಾವೇನು ಕೋಳಿ ಕುಯ್ದಿರ್ತೀವಿ ಆ ಪುಕ್ಕನ ಸ್ವಲ್ಪ ಕಿತ್ತಾಕ್ಬಿಟ್ಟು ಸೊ ಆ ಪುಕ್ಕದ್ರಲ್ಲಿ ನಾವು ಬೆಂಕಿ ಹಚ್ಚಬೇಕು. ಸೊ ನಾವು ಈಗ ತಾನೇ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದ್ರಿ. ಆ್ಯಂಡ್ ನಾವಲ್ಲೇನು ಕೋಳಿ ಕಟ್ ಮಾಡಿದ್ರಿ. ಸೊ ನಾವು ಇವಾಗ ಅದನ್ನು ಅಡುಗೆ ಮಾಡ್ತಾಯಿದ್ದೀವಿ. ಏನು ಮಾಡ್ತಾಯಿದ್ದೀವಿ? ಓಕೆ, ಇದು ನಮ್ಮ ಚಾನಲಿನ ಫಸ್ಟ್ ನಾನ್ ವೆಜ್ ರೆಸಿಪಿ. ಸೊ ನಾವು ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀವಿ. ನಮ್ಮ ಅಕ್ಕ ಮಾಡ್ತಾವ್ರೆ ಗೈಸ್. ಶೆಫ್ ಐಶು ರೆಡ್ಡಿ ಜೊತೆ ಕ್ಯಾಮ್ರಾ ವುಮೆನ್ ಭೂಮಿಕಾ ರೆಡ್ಡಿ. ಓಕೆ ಬನ್ನಿ ಹೆಂಗೆ ಮಾಡ್ತಾಳೆ ನೋಡೋಣ. ಸೊ ಫಸ್ಟ್ ಆಯಿಲ್ ಹಾಕ್ಕೋತಾ ಇದ್ದಾಳೆ. ಸೊ ನಾವು ಜಾಸ್ತಿ ಕ್ವಾಂಟಿಟಿ ಮಾಡ್ತಿರೋದ್ರಿಂದ ಸ್ವಲ್ಪ ಹೆಚ್ಚಿಗೆ ಆಯಿಲ್ ಹಾಕ್ಕೋತಾ ಇದ್ದೀವಿ. ನೀವು ಬೇಕಂದರೆ ಸ್ವಲ್ಪ ಆಯಿಲು ಸ್ವಲ್ಪ ತುಪ್ಪ ಕೂಡ ಆ್ಯಡ್ ಮಾಡ್ಕೊಬೋದಲ್ಲ. ಸೊ ಎಣ್ಣೆ ಕಾದಾದ್ಮೇಲೆ ಹಾಕೋ ಓಲ್ ಗರಂ ಮಸಾಲ ಸ್ಪೈಸಸ್ ಹಾಕ್ತಾಯಿದ್ದೀವಿ. ಜೊತೆಗೆ ನಾವು ಕಸ್ತೂರಿ ಮೆಥಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀವಿ, ಬಿಕಾಸ್ ಸ್ಮೆಲ್ಲು ಚೆನ್ನಾಗಿರುತ್ತೆ, ಟೇಸ್ಟು ಸೂಪರಾಗಿರುತ್ತೆ. ಸೊ ಇದು ಸ್ವಲ್ಪ ಫ್ರೈ ಆದಮೇಲೆ ಈಗ ಆನಿಯನ್ ಹಾಕ್ತಾಯಿದ್ದೀವಿ. ಎಷ್ಟು ಆನಿಯನ್ ತೊಗೊಂಡಿದ್ಯಾ? ಓಕೆ, 2 ದೊಡ್ಡ ಸೈಜ್ ಆನಿಯನ್ ತೊಗೊಂಡಿದ್ದಾಳೆ. ನಾವು 2 kg ಚಿಕನಿಗೆ ಮಾಡ್ತಿರೋದು. ಎಸ್, 3 ಹಸಿಮೆಣ್ಸಿನ್ಕಾಯಿ. ಸ್ವಲ್ಪ ಬ್ಯಾಕ್ಗ್ರೌಂಡ್ ಸೌಂಡ್ಸ್ ಇರುತ್ತೆ, ಬಿಕಾಸ್ ನಮ್ಮ ಮನೇಲಿ ಫುಲ್ ರಿಲೇಟಿವ್ಸ್ ಇದ್ದಾರೆ ಗಾಯ್ಸ್, ಅದಕ್ಕೆ ದೊಡ್ಡ ಸೈಜಿಂದ 2 ಈರುಳ್ಳಿ ತೊಗೊಂಡಿದ್ದೀವಿ ನಾವು. ಸೊ ಕಮ್ಮಿ ಕ್ವಾಂಟಿಟಿಗೆ ಒಂದು ದೊಡ್ಡ ಸೈಜಿನ ಈರುಳ್ಳಿ ಹಾಕೊಳ್ಳಿ. ಈ ಥರ ಸ್ವಲ್ಪ ದಪ್ಪ ಕಟ್ ಮಾಡಿಕೊಂಡು ಜೊತೆಗೆ 3 ಹಸಿಮೆಣ್ಸಿನ್ಕಾಯಿ. ನಮ್ಮಮ್ಮ ಮುದ್ದೆ ಮಾತ್ರ ಸೂಪರಾಗಿ ಮಾಡ್ತಾರೆ, ಫುಲ್ ತೆಳ್ಳಗೆ ಬೆಣ್ಣೆ ಥರ ಇರುತ್ತೆ. ಯಾರಿಗಾದ್ರೂ ರೆಸಿಪಿ ಬೇಕಾದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಮ್ಮಮ್ಮ ಕೈಲಿ ಮಾಡಿಸ್ತೀನಿ. ಸೊ ಈರುಳ್ಳಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀವಿ. ಎಷ್ಟು ಸ್ಪೂನ್ ಇದೆ? ಒಂದು 4 ಸ್ಪೂನ್ಸ್. ಇದು ಶುಂಠಿ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಪುದೀನ ಹಾಕ್ತಾ ಇದ್ದೀವಿ. ನಿಮಗೆ ಬೇಕಂದರೆ ಕಟ್ ಮಾಡಿನೂ ಹಾಕೋಬೋದು. ಸೊ ಪುದೀನ ಒಂಚೂರು ಫ್ರೈ ಆದಮೇಲೆ ಚಿಕನ್ ಹಾಕ್ತೀವಿ. ಕಿಚನ್ ಸ್ವಲ್ಪ ಮೆಸ್ಸಿ ಇದೆ, ಬಿಕಾಸ್ ಕುಕ್ಕಿಂಗ್ ಮಾಡ್ತಿರೋದ್ರಿಂದ. 2 kg ಚಿಕನ್. ಎಸ್, 2 kg ಚಿಕನ್ ತೊಗೊಂಡಿದ್ದೀವಿ. ರೈಸು 1.5 kg ರೈಸಾ? 2 kg ಚಿಕನ್ನು, 1.5 kg ರೈಸ್. ಸ್ವಲ್ಪ ಪೀಸಸ್ ಮೀಡಿಯಮ್ ಆಗಿ ಹೊಡಿಸ್ಕೊಳ್ಳಿ, ಬಿಕಾಸ್ ಬಿರಿಯಾನಿಯಲ್ಲಿ ಕಲಿಸ್ಕೊಬಿಡತ್ತೆ, ಅದಕ್ಕೆ. ಸೊ ಚಿಕನ್ ಬೆಂದಿದೆ. ನಾವು ಇವಾಗ ಟೊಮೆಟೊ ಹಾಕ್ತಾ ಇದ್ದೀವಿ.
ಟೊಮೆಟೊ ಯಾಕೆ ಚಿಕನ್ ಆದ್ಮೇಲೆ? ಬೇಗ ಬೆಂದೋಗುತ್ತೆ ಅದಕ್ಕೋಸ್ಕರನೇ. ಆಮೇಲೆ ಇದು ನಾನು ತೊಗೊಂಡಿರೋ ನಾಟಿ ಅಂದರೆ ಹುಳಿ ಇರುತ್ತೆ ಅಂತ ಚೆನ್ನಾಗಿರುತ್ತೆ. ಖಾರಕ್ಕಿಂತ ಹುಳಿ ಟೊಮೆಟೊ. ಎಸ್, ನಾವು ಹುಳಿ ಟೊಮೆಟೊ ತಗೊಂಡಿದ್ದೀವಿ ಯಾಕಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಬಿರಿಯಾನಿ ಬಿಟ್ಟು ನಮ್ಮ ಮನೆಯಲ್ಲಿ ಇವತ್ತು ಕಬಾಬ್ ಮಾಡಿದ್ದೀವಿ, ಮತ್ತು ಮಟನ್ ಸಾಂಬಾರ್ ಮಾಡಿದ್ದೀವಿ, ಆಮೇಲೆ ಮುದ್ದೆ ಮಾಡಿದ್ದೀವಿ. ಮುದ್ದೆ ಮೊಸರು ಪಚಡಿ ರೆಡಿ ಇದೆ. ಮುದ್ದೆ ತೋರ್ಸು. ಮುದ್ದೆ, ಮಟನ್ ಸಾರು, ಕಬಾಬು ಮತ್ತು ಬಿರಿಯಾನಿ. ಸೊ ಟೊಮೆಟೊ ಮ್ಯಾಶ್ ಆದಮೇಲೆ ಈಗ ಬಂದು ಸ್ಪೈಸಸ್ ಹಾಕ್ಕೊಳ್ತೀವಿ. ಏನೇನು ಸ್ಪೈಸಸ್? ಎಸ್, ನಾವು ಮನೆಯಲ್ಲೇ ಮಾಡಿರೋ ಅಂಥ ಮೆಣಸಿನ್ಕಾಯಿ ಪುಡಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ನಿಮಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಕಮ್ಮಿ ಮಾಡ್ಕೊಳ್ಳಿ. ಎಸ್, ಧನಿಯಾ ಪೌಡರ್. ಮನೇಲಿ ಮಾಡಿರೋ ಸಾಂಬಾರ್ ಪುಡಿ. ಸೊ ನಾನು ಟೇಸ್ಟ್ ಬರುತ್ತೆ. ಮನೇಲಿ ಮಾಡಿರೋ ಸಾಂಬಾರ್ ಪೌಡರ್. ಆಮೇಲೆ ಒಂಚೂರು ಗರಂ ಮಸಾಲ. ಎಸ್, ಈಸ್ಟರ್ನ್ ಬ್ರ್ಯಾಂಡಿಂದು. ಈಸ್ಟರ್ನ್ ತುಂಬ ಚೆನ್ನಾಗಿದೆ ಇವಾಗ. ಸೊ ನಾವು ಈಸ್ಟರ್ನ್ ಯೂಸ್ ಮಾಡ್ತೀವಿ. ಆ್ಯಂಡ್ ಆಚಿ ಬಿರಿಯಾನಿ ಪೌಡರ್. ಮತ್ತು ಸಾಲಲ್ಲ ಅಂತ ಅಷ್ಟೇನಾ? ಕರ್ಡ್, ಗಟ್ಟಿ ಮೊಸರು, ಆಡ್ಸನ್ ಇದೆಲ್ಲ ಹಾಕೊಂಡು ಈಗ ಮಿಕ್ಸ್ ಮಾಡ್ಕೋಬೇಕು. ನಿಂಗಲ್ಲ ಅಷ್ಟೊಂದು ಆಯ್ತಲ್ಲ, ತಿನ್ನು. ಸೌತೆಕಾಯಿ ಎಲ್ಲ ಇವತ್ತು ಜೀರ್ಣ ಮಾಡಂಗಿದ್ಯಾ? ನೋಡೋಕೆನೆ ಎಷ್ಟು ಯಮ್ಮಿ ಆಗಿದೆ. ಇನ್ನ ಬ್ರೇಕ್ಫಾಸ್ಟ್ ಕೂಡ ಆಗಿಲ್ಲ. ಇವಳು ಅರ್ಧ ಇಡ್ಲಿ ತಿಂದಿದ್ದಳು, ನಾನು ಇನ್ನ ಏನೂ ತಿಂದಿಲ್ಲ. ಎಸ್, ಕುಕ್ ಎಲ್ಲ ಆದ್ಮೇಲೆ ರೈಸ್ ಅಷ್ಟೇನಾ? ಪೌಡರ್ಸ್ ಉಪ್ಪು ಹಾಕಿದ್ಯಾ? ಎಸ್, ಚಿಕನ್ ಬೇಯೋ ಟೈಮಲ್ಲೇ ಸಾಲ್ಟ್ ಹಾಕ್ಬಿಟ್ಟಿದ್ಲು, ಕ್ಯಾಪ್ಚರ್ ಮಾಡಿಲ್ಲ. ಸೊ ನೀವು ಚಿಕನ್ ಬೇಯೋ ಟೈಮಲ್ಲೇ ಉಪ್ಪು ಹಾಕೊಳ್ಳಿ, ಚಿಕನ್ನಿಗೆ ಚೆನ್ನಾಗಿ ಹಿಡಿಯತ್ತೆ. ಓಕೆ, ರೈಸ್ ಹಾಕುವಾಗ ಕಂಟಿನ್ಯೂ ಮಾಡ್ತೀನಿ. ಕುಕ್ ಆಗ್ತಾ ಇರಲಿ. ಎಷ್ಟು ಗ್ಲಾಸ್ ಹಾಕಿಗೆ ಎಷ್ಟು ಗ್ಲಾಸ್ ನೀರು? 7 ಗ್ಲಾಸ್ ನೀರು ಬೇಕಾಗಿತ್ತು. ಇವಾಗ ಆಲ್ರೆಡಿ 2 ಗ್ಲಾಸ್ ಅಷ್ಟಿದೆ. ಅದಕ್ಕೆ 5 ಗ್ಲಾಸ್ ನೀರು ಒಯ್ತಾ ಇದ್ದೀವಿ. ಎಷ್ಟು ಗ್ಲಾಸ್ ಅಕ್ಕಿ ಎತ್ಕೊಂಡಿದ್ದೀವಿ? 1.5 kg. ಸೊ ನೀರು ಕುದಿವಾಗ ಅಕ್ಕಿ ಹಾಕ್ತಾ ಇದ್ದೀವಿ. ಅಕ್ಕಿ ಹಾಕ್ಬಿಟ್ಟು ಒಂದೇ ಒಂದ್ಸಲಿ ಕಲಿಸ್ಬಿಟ್ಟು ಸೊ ನಾವು ಹಂಗೆ ಮುಚ್ಚಿ ಬಿಟ್ಬಿಡ್ತೀವಿ. 15 ಮಿನಿಟ್ಸ್ ಅಷ್ಟೊತ್ತಿಗೆ ಬೆಂದೋಗಿರುತ್ತೆ. ಅವಾಗ ಸರ್ವ್ ಮಾಡ್ಬೋದು. ಸೊ ನಾವು ಅಕ್ಕಿ ಹಾಕ್ಬಿಟ್ಟು ಮುಗ್ದಾದ್ಮೇಲೆ ಟೇಸ್ಟ್ ಮಾಡಿ ಕಂಟಿನ್ಯೂ ಮಾಡ್ತೀನಿ. ಸೊ ಬಿರಿಯಾನಿ ಈ ಥರ ಆಗಿತ್ತು. ಪರ್ಫೆಕ್ಟಾಗಿ ಪೀಸ್ ಮತ್ತು ರೈಸ್ ಎಲ್ಲ ಕುಕ್ ಆಗಿದೆ. ಸೊ ನಾನು ನಮ್ಮ ಮಕ್ಕಳು ಟೇಸ್ಟ್ ಮಾಡಿ ಹೇಳ್ತೀವಿ, ಬಿಕಾಸ್ ಎಲ್ರದ್ದು ಊಟ ಆಯಿತು. ಎಲ್ಲರೂ ನಮ್ಮನೇಲಿ ಅಷ್ಟು ಚಿಕನ್ ತಿನ್ನಲ್ಲ. ನಾನು ನಮ್ಮ ಮಮ್ಮಿ ನಮ್ಮ ಅಕ್ಕನೇ ತಿನ್ನೋದು. ಸೊ ಎಲ್ಲರೂ ಮಟನ್ ತಿಂದರು. ಇವಾಗ ನಾವು ಟೇಸ್ಟ್ ಮಾಡೋಣ. ಅವ್ರು ನಮ್ಮ ದೊಡ್ಡಪ್ಪ ಮಲ್ಗಿರೋದು. ಸೊ ಹೀಗಿತ್ತು ನಮ್ಮ ಬ್ರೇಕ್ಫಾಸ್ಟ್. ಹೆಂಗಿದೆ ಬಿರಿಯಾನಿ? ಸೂಪರ್. ಎಸ್, ನಮ್ಮ ಅಕ್ಕ ಸಖತ್ತಾಗಿ ಅಡುಗೆ ಮಾಡ್ತಾಳೆ, ತುಂಬ ಚೆನ್ನಾಗಿ ಮಾಡ್ತಾಳೆ. ಸೊ ನಮ್ಮ ಅಕ್ಕ ಮಾಡೋ ಬಿರಿಯಾನಿ ಮತ್ತು ಚಿಕನ್ ಐಟಮ್ಸ್ ಎಲ್ಲ ನನಗೆ ಸಿಕ್ಕಾಪಟ್ಟೆ ಫೇವ್ರೆಟ್. ಸೊ ಬಿರಿಯಾನಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಗಾಯ್ಸ್. ನೋಡೋಕ್ಕೆ ನೀವು ಟ್ರೈ ಮಾಡಿ ಹೇಳಿ ಹೇಗಿತ್ತು ಅಂತ. ಸೊ ನಮ್ಮದು ಊಟ ಮುಗೀತು. ಊಟ ಅಲ್ಲ, ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಬಿಕಾಸ್ ಪೂಜೆ ಮಾಡೋಷ್ಟೊತ್ತಿಗೆ 1 o'clock ಆಗಿತ್ತು. ಸೊ ನಾವು ಮನೆಗೆ ಬಂದು ಆಮೇಲೆ ಕಟ್ ಮಾಡಿರೋ ಚಿಕನ್ ಎತ್ಕೊಂಡೋಗಿ ಕ್ಲೀನ್ ಮಾಡಿಸಿ ಅದನ್ನು ಪೀಸ್ ಎಲ್ಲ ಮಾಡಿಸ್ಕೊಂಡು ನಾವು ಅಪ್ಪ ತೊಗೊಂಬಂದರು. ಸೊ ಅದಾದಮೇಲೆ ಕುಕ್ಕಿಂಗ್ ಎಲ್ಲ ಮಾಡಿ 2:15 ಆಯಿತು. ಸೊ ಇವಾಗ ನಾನು ನಮ್ಮ ಅಕ್ಕ ಊಟ ಮಾಡಿದ್ರಿ. ಆಮೇಲೆ ರೆಸಿಪಿನ ಶೇರ್ ಮಾಡಿದ್ದೀವಿ. ಸೊ ಬಿರಿಯಾನಿ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾವು ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೂಪರಾಗಿ ಬಂದಿತ್ತು. ಅಡುಗೆನೂ ಸೂಪರಾಗಿತ್ತು. ಇವತ್ತು ಪೂಜೆನೂ
ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಲ್ಲಿಗಂಟ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಸೊ 200+ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ನಮ್ಮ ಚಾನಲ್ಗೆ. ತುಂಬಾ ಖುಷಿ ಆಯಿತು. ಸೊ ಹಾಗೆಯೇ 500 ಸಬ್ಸ್ಕ್ರೈಬರ್ಸ್ ರೀಚ್ ಆಗೋ ಥರ ಮಾಡಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಅಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಲ್ಲಿಗಂಟ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.